ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ಮತ್ತು ನನ್ನ ಗೆಳೆಯರಿಗೆ ಮತ್ತು ಎಲ್ಲರ ಫ್ರೆಂಡ್ಸಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ನನ್ನ ಹೆಸರು ಶಶಿಕುಮಾರ್ ನಾಯ್ಕ್ ಅಂತ ಹೇಳ್ಬಿಟ್ಟು, ನಮ್ಮದು ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆ, ಕೊರಟಗೆರೆ ತಾಂಡ ಅಂತ. ಒಂದು ಬಡ ಹಳ್ಳಿಯಿಂದ ಬಂದಿರತಕ್ಕಂಥ ಒಬ್ಬ ಪ್ರತಿಭೆ ನಾನು. ಈ ಸಿನಿಮಾ ಯಾಕೆ ಮಾಡಬೇಕು ಅಂತ ಅನಿಸ್ತಂತ ಹೇಳಿದ್ರೆ, ನಮ್ಮ ನಾಯಕ್ ಅಂತ ಹೇಳಿದ್ರೆ ನಾಯಕ್, ಕಾರ್ಬಾರಿ, ಡಾವ್ ಮತ್ತು ಅಸಾಬಿ, ನಸಾಬಿ ಅಂತ ಎಲ್ಲ ಇರ್ತಾರೆ ನಮ್ಮದ್ರಲ್ಲಿ. ಅದೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಮರ್ತು ಹೋಗ್ತಿದ್ದಾರೆ ಅದನ್ನು. ಏನಂದರೆ ಈಗ ಲೈಕ್ ನಮ್ಮದ್ರಲ್ಲಿ ನಾಯಕ್ ಅಂತ ಹೇಳಿದ್ರೆ ಲೈಕ್ ಪ್ರಧಾನ ಮಂತ್ರಿ ಲೆಕ್ಕಾಚಾರದಲ್ಲಿ ಇರ್ತಾರೆ ನಮ್ಮದ್ರಲ್ಲಿ. ಅವ್ರಿಗೆ ಗೊತ್ತಿಲ್ಲದಂಗೆ ನಮ್ಮ ಊರುಗಳಲ್ಲಿ ಏನೂ ನಡೆಯೋದಿಲ್ಲ. ಒಂದು ಗಲಾಟೆ ಆದರೂ ಕೂಡ ಅವ್ರದ್ದೇ ಹ್ಯಾಂಡ್ ಓವರಲ್ಲಿ ಇರ್ತದೆ. ಒಂದು ಏನೇ ನಡೆದರೂ ಕೂಡ ನಮ್ಮ ತಾಂಡದ ಒಂದು ಅಭಿವೃದ್ಧಿ ಆಗಬೇಕು ಕೂಡ ಅವ್ರ ಪರ್ಮಿಷನಲ್ಲಿ ನಡೀತಾ ಇರ್ತದೆ. ಅದಕ್ಕೋಸ್ಕರ ಅದು ನಶಿಸಿ ಹೋಗ್ತಾ ಇದೆ. ಅದನ್ನು ಉಳಿಸ್ಬೇಕು, ನಮ್ಮ ಜನಾಂಗನ ಮುಂದೆ ತೊಗೊಂಬರ್ಬೇಕು ಅನ್ನೋದ್ರ ಇದು ನೆಟ್ಟಿನ ಮೇಲೆ ನಾನಿದು ನಾಯಕ್ ಅನ್ನೋ ಒಂದು ಪಾತ್ರದಲ್ಲಿ ನಮ್ಮ ಇವರು ನಾರಾಯಣ್ ಸರ್ ಅವ್ರನ್ನ ಮಾಡ್ತಿದ್ದಾರೆ. ನಾಯಕ್ ಅನ್ನೋದು ಇರಬೇಕು, ಕಾರ್ಬಾರಿ ಅನ್ನೋದು ಇರಬೇಕು, ಡಾವ್ ಅನ್ನೋದು ಇರಬೇಕು. ಏನಾಗ್ತಿದೆ, ಅದಕ್ಕೆ ಏನಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮದ್ರಲ್ಲಿ ಕೆಲವರು ತುಂಬ ಓದಿರೋರು, ತುಂಬ ಮುಂದೆ ಇರೋರು ಏನಾಗ್ತಿದೆ ಅಂತ ಹೇಳಿದ್ರೆ ಊರು ಬಿಟ್ಟು ಊರಿಗೆ ಬಂದುಬಿಡ್ತಾರೆ. ಆಮೇಲೆ ಊರಲ್ಲಿ ಇರ್ತಕ್ಕಂಥ ಕೆಲವು ಸಂಪ್ರದಾಯಗಳು, ಅಲ್ಲಿ ಏನಿದೆ, ಏನು ನಡೀತಾ ಇದೆ ಅನ್ನೋದನ್ನ ಯಾರೂ ಕೂಡ ಕಂಡೇ ಹಿಡಿಯೋದಿಲ್ಲ. ಮದುವೆ ಆಗಿಬಿಡ್ತಾರೆ. ಅದು ಮದುವೆಯಲ್ಲಿ ನಮ್ಮದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮೊದಲೆಲ್ಲ 3 ತಿಂಗಳು 6 ತಿಂಗಳು ಮದುವೆ ಆಗ್ತಿತ್ತಂತೆ. ಇವಾಗ ಒಂದೇ ದಿವಸಕ್ಕೆ ಮದುವೆ ಆಗಿಬಿಟ್ಟು ಬಂದುಬಿಡ್ತಾರೆ. ಅದನ್ನೆಲ್ಲ ಇರಬೇಕು ನಮ್ಮ ಇದರಲ್ಲಿ ಅಂತ ಹೇಳ್ಬಿಟ್ಟು ಹೇಳಿ ಅದೆಲ್ಲ ತೋರಿಸ್ಬೇಕು. ನಮ್ಮ ಜನಾಂಗದ ಸಂಸ್ಕೃತಿನ ನಾವು ಉಳಿಸ್ಕೊಂಡು ಹೋಗ್ಬೇಕು. ನಾವೇ ತಾನೇ ಇವತ್ತು ನಾವು ಏನು ಉಳಿಸ್ತೀವೋ ನಮ್ಮ ಮಕ್ಕಳುಗಳು ಉಳಿಸ್ತಾರೆ ಅನ್ನೋದು ಒಂದು ನಿಟ್ಟಿನ ಮೇಲೆ ಈ ಸಿನಿಮಾನ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಮೇಡಮ್. ಸರ್ ಇದು ಶುರುವಾಗಿ ಜಸ್ಟ್ ಒಂದು 8 ದಿವಸ ಆಗಿದೆ ಸರ್. ಇದು ಲಾಂಚ್ ಟೀಸರ್. ನಮ್ಮ ಈಗ ನಾನು ಒಂದು ಸಾಂಗ್ ಮಾಡಿದ್ದೆ, ನಮ್ಮ DSK ಧನುಷ್ ಸರ್ ಅವ್ರ ಬಗ್ಗೆ ಒಂದು ಸಾಂಗ್ ಮಾಡಿದ್ದೆ ನಾನು. ಆ ಸಾಂಗು ಬಂದುಬಿಟ್ಟು ಅವರ ತಂದೆ ಬರ್ತ್ಡೇಗೋಸ್ಕರ ಒಂದು ಸಾಂಗ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಸಿಂಗರ್ ಕೂಡ ಹೌದು. ನಾನು ಇದಕ್ಕಿಂತ ಮುಂಚೆ ಅಪ್ಪು ಸರ್ ಅವ್ರದ್ದು ಯಾರೋ ನೀನು ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಆಡಿದ್ದೆ, ಅದರ ಸಿಂಗರ್ ನಾನು. ಆಮೇಲೆ ನಮ್ಮ ಭಾಷೆನಲ್ಲಿ ಏನು ಕಮರ್ಷಿಯಲ್ ಮೂವಿ ಬರ್ತದೆ ಅದಕ್ಕೆಲ್ಲ ನಾನು ಮ್ಯೂಸಿಕ್ ಡೈರೆಕ್ಟ್ರು. ಗರಸ್ಯ, ಆಮೇಲೆ ಗೋರಿಯಾ, ಆಮೇಲೆ ರುದ್ರಿಬಾಯಿ ಅಂತ ಸುಮಾರು ಫಿಲ್ಮ್ಗಳು ಬಂದಿದೆ, ಅದಕ್ಕೆಲ್ಲ ನಾನು ಮ್ಯೂಸಿಕ್ ಡೈರೆಕ್ಟ್ರು. ಅವರು ಅದಕ್ಕೆ ನೋಡಿಬಿಟ್ಟು ನಿಮ್ಮ ಭಾಷೆನಲ್ಲಿ ಅವ್ರಿಗೆ ಜೈ ಸೇವಾಲಾಲ್ ಅಂತಲೇ ನಾನು ಸ್ಟಾರ್ಟಿಗೆ ಯಾರಿಗೆ ಮಾತಾಡಿಸಿದ್ರು ರಾಮ್ ರಾಮ್ ಜೈ ಸೇವಾಲಾಲ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು. ರಾಮ್ ರಾಮ್ ಅಂತ ಹೇಳಿದ್ರೆ ನಿನಗೆ ಎಲ್ಲೇ ಹೋದರೂ ಕೂಡ ತಣ್ಣಗಿಟ್ಟಿರಲಿ ನಮ್ಮ ದೇವರು. ಜೈ ಸೇವಾಲಾಲ್ ಅಂತ ಹೇಳಿದ್ರೆ ನಮ್ಮ ಜನಾಂಗನ ನಾವು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಮಾತನ್ನ ಹೇಳ್ತೀವಿ ಸರ್. ಅದಕ್ಕೆ ಅವ್ರಿಗೆ ಹೇಳಿದೆ ನಾನು ರಾಮ್ ರಾಮ್ ಜೈ ಸೇವಾಲಾಲ್ ಅಂತ ಫೋನ್ ಮಾಡಿದ ತಕ್ಷಣ. ಏನು ಗುರು ಇದು ಜೈ ಸೇವಾಲಾಲಲ್ಲೇ ಒಂದು ಪವರ್ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಮೇಲೆ ಈ ಸಿನಿಮಾನ ನೀವು ನನ್ನ ಹಾಡಿಗಿಂತ ಏನಾದರೂ ಸಿನಿಮಾ ಮಾಡಿಕೊಡಿ ನನಗೆ ನಿಮ್ಮ ಭಾಷೆನಲ್ಲಿ, ನಿಮ್ಮ ಭಾಷೆನ ಒಂದು ಸಿನಿಮಾ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೆ ಸರಿ ಆಯಿತು ಅಣ್ಣ ಮಾಡೋಣ ಅಂತ ಹೇಳಿದ್ವಿ. ಅವತ್ತೇ ನಾನು ಸ್ಟೋರಿನ ರೆಡಿ ಮಾಡಿದೆ. ಸ್ಟೋರಿ ಸ್ಪಾಟಲ್ಲೇ ಕ್ರಿಯೇಟ್ ಮಾಡಿ ಅವ್ರಿಗೆ ಹೇಳಿದೆ, 1-2 ಸೀನ್ ಹೇಳಿದೆ ಅಷ್ಟೇ, ಈ ಥರ ಬರ್ತದಣ್ಣ ನಮ್ಮ ಭಾಷೆಯಲ್ಲಿ ಮಾಡಿದ್ರೆ ಅಂತ, ನಾಳೆನೇ ಮಾಡೋಣ ಶೂಟ್ ಅಂತ ಹೇಳ್ಬಿಟ್ಟು ಹೇಳಿ ಅವತ್ತೇ ಹೋಗಿ ಕ್ಯಾಮ್ರಾಮ್ಯಾನ್ ಅವರಿಗೆ ಎಕ್ವಿಪ್ಮೆಂಟ್ಸಿಗೆಲ್ಲ ದುಡ್ಡು ಕೊಟ್ಟು ತಿರುಗಿ ದಿವಸ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸರ್. ಸರ್ ಇದು ಸಿನಿಮಾ ಬಂದುಬಿಟ್ಟು ಜನವರಿ 16ಗೆ ಸ್ಟಾರ್ಟ್ ಆಗುತ್ತೆ ಸರ್. ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್. ನಮ್ಮದು ಬಂದುಬಿಟ್ಟು ಇದು ಹೊಸಪೇಟೆ, ಆಮೇಲೆ ಹೂವಿನಹಡಗಲಿ, ಆಮೇಲೆ ಇದು ದಾವಣಗೆರೆ, ಚಿತ್ರದುರ್ಗ, ಆಮೇಲೆ ಹೊಸೂರು, ಆ ಕಡೆ ಎಲ್ಲ ಮಾಡಬೇಕಂತ ಪ್ಲಾನ್. ತಾಂಡ್ಯಗಳೆಲ್ಲ ಚಿತ್ರೀಕರಣ ಆಗುತ್ತೆ ಸರ್. ಇದು ನಮ್ಮ ಸಮುದಾಯದಲ್ಲಿ ನನಗೆ ತಿಳಿದಂಗೆ ಇವಾಗ ನಮಗೆ ಹೇಳಿರೋದು 14 ಲಕ್ಷ ಏನೋ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸರ್ ಇಲ್ಲಿ. ಹಾಂ ಸರ್. ಸರ್ ಇದು ಸಮಸ್ಯೆ ಅಂತ ಏನು ತೋರಿಸ್ತಾ ಇಲ್ಲ, ನಮ್ಮ ಜನಾಂಗದ ಒಂದು ಸಂಸ್ಕೃತಿನ ಉಳಿಸ್ಕೊತ ಹೋಗತಕ್ಕಂಥ ಒಂದು ಸಿನಿಮಾ ಮಾಡ್ತಿದ್ದೀವಿ ಸರ್ ನಾವು. ಟೀಸರಲ್ಲಿ ಏನು ಹೇಳಿದ್ದೀವಿ ಅಂತ ಹೇಳಿದ್ರೆ ಸರ್, ನಮ್ಮದು ನಾಯಕ್ ಬಂದರೆ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ ಸರ್, ಅಂಬಾರಿ ಬಂದುಬಿಟ್ಟು ನಾವೀಗ ರೋಡ್ಗಳಲ್ಲಿ ಅಂಬಾರಿ ದೇವರದೆಲ್ಲ ಬರಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ರೋಡ್ ಮುಂದೆ ಎಲ್ಲ ನೀರು ಚೆಲ್ಲಿಬಿಟ್ಟು ದೇವ್ರು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೈ ಮುಕ್ಕೊಂತೀವಿ. ನಮ್ಮ ಜನಾಂಗದಲ್ಲಿ ಅವಾಗ ಏನಿತ್ತು ಅಂತ ಹೇಳಿದ್ರೆ, ನಾಯಕ್ ಬರ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮದ್ರಲ್ಲಿ ಮುಸ್ಕು ಬಂದರೆ ಅದನ್ನು ಏನಂತಾರೆ, ಸೆರಗಿದೆ ಅಲ್ವಾ, ಸೆರಗನ್ನ ಮುಚ್ಕೊಂಡು ಆ ಹೆಣ್ಣು ನಮ್ಮ ನಾಯಕ ಅವರಿಗೆ ಮುಂದ್ಗಡೆ ಮುಖ ತೋರಿಸ್ತಾ ಇರಲಿಲ್ಲ. ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದಂಥ ಒಂದು ಜನಾಂಗ ನಮ್ಮದು. ಹಾಗಾಗಿ ಅವ್ರು ಬರ್ಬೇಕಾದ್ರೆ ಅವ್ರನ್ನ ನೀರು ಹಾಕಿಬಿಟ್ಟು ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ಕೊತಾ ಇದ್ರು. ಅವರೇ ಅವ್ರಿಗೆ ದೇವರ ರೂಪದಲ್ಲಿ ನೋಡ್ತಾ ಇರ್ತಿರ್ತಕ್ಕಂಥ ನಮ್ಮದು ಜನಾಂಗ. ಇವಾಗ ಅವೆಲ್ಲ ಏನೂ ಇಲ್ಲ. ಈ ಡ್ರೆಸ್ನ ನೋಡಿದ್ರೆ ಯಾರೂ ಕೆಟ್ಟ ದೃಷ್ಟಿಯಿಂದ ನೋಡಲ್ಲ ಅನ್ನೋದು ನನ್ನ ಭಾವನೆ ಇದೆ. ಇವಾಗೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ, ನಮ್ಮ ಜನಾಂಗ ಈ ಡ್ರೆಸ್ನ ಆಲ್ಮೋಸ್ಟ್ ಯಾರು ಉಟ್ಕೊತಾ ಇಲ್ಲ. ಆ ಡ್ರೆಸ್ಸಿಗೆ ನೋಡಿದ್ರೆ ಎಂಥವನಿಗಿದ್ರು ಎಂಥ ಜನ ಇದ್ರೂ ಕೂಡ ಕಣ್ಣು ಬೀಳಿಸಲ್ಲ ಅದ್ರ ಮೇಲೆ. ಅದೇ ಬೇರೆ ಡ್ರೆಸ್ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಹಿಂಗೆ ನೋಡ್ತಾರೆ. ಅದೆಲ್ಲ ಇದೆ ಅನ್ನೋದ್ರ ಮೇಲೆ ನಾವು ಒಂದು ಪ್ರಾಜೆಕ್ಟ್ ಮಾಡ್ಕೊತಾ ಇದೆ.
ನಮ್ಮದು 5 ಭಾಷೆನಲ್ಲಿ ಬರ್ತದೆ ಸರ್. ಕನ್ನಡ, ತೆಲುಗು, ತಮಿಳು, ಲಂಬಾಣಿ, ಮರಾಠಿ, ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ಬರ್ತದೆ ಸರ್. ಸರ್ ಇದಕ್ಕೆ ಒಂದು ಸ್ಮಾಲ್ ಬಜೆಟೇ ಸರ್, ಒಂದು ಕ್ರೋಡಲ್ಲಿ ಮಾಡಬೇಕಂತ ಪ್ಲಾನ್ ಮಾಡಿದ್ದೀನಿ ಸರ್. ಸರ್ ಕ್ಯಾಮ್ರಾ ಇದೆ, ಡ್ರ್ಯಾಗನ್ ಯೂಸ್ ಮಾಡಿದ್ದೀವಿ ಸರ್. ಸರ್ ಟೀಸರ್ ಅಂದರೆ ಈಗ ಎಲ್ಲದು ನಾವು ನಮ್ಮ ನಿರ್ಮಾಪಕರು ಏನಂತ ಹೇಳಿದ್ರಂದರೆ, ಮಾಡೋದು ಮಾಡ್ತಿದ್ದೀವಿ, ಚೆನ್ನಾಗೇ ಮಾಡೋಣ, ಸುಮ್ಮನೆ ಒಂದು ಟೀಸರ್ ಮಾಡಿ ಬಿಟ್ಬಿಟ್ರೆ ಅದನ್ನು ಯಾರೂ ನೋಡೋದಿಲ್ಲ. ಒಂದು ನ್ಯೂಸ್ ಪ್ರಕಾರ ಮಾಧ್ಯಮ ಮಿತ್ರರಿಂದ ಒಂದು ಹೆಲ್ಪ್ ತಗೊಂಡು ನಮ್ದೊಂದು ಟೀಸರ್ ಮಾಡ್ತಾಯಿದ್ವಿ, ಜನಗಳಿಗೂ ಒಂದು ಪ್ರಮೋಷನ್ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಹೇಳಿ ಅದನ್ನು ಮಾಡಿದ್ದು ಸರ್ ನಾವು.